ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಧಗಧಗಿಸ್ತಾ ಇದೆ. ಹಾಗಾಗಿ ಪಂಚಮಸಾಲಿಗಳು ನಡೆಸ್ತಾ ಇದ್ದಂತಹ ಹೋರಾಟ ಉಗ್ರ ಸ್ವರೂಪವನ್ನು ತಾಳಿದೆ. ಬೆಳಗಾವಿಯ ಸುವರ್ಣಸೌಧದ ಮುತ್ತಿಗೆಗೂ ಕೂಡ ಯತ್ನವಾಗ್ತಾ ಇದೆ. ಹೆದ್ದಾರಿಯಲ್ಲಿಯೇ ಪೊಲೀಸರು ಪ್ರತಿಭಟನಾ ನಿರತರನ್ನ ತಡೆದಿದ್ದಾರೆ. ಭಾರಿ ಹೈಡ್ರಾಮಾ ಆಗಿದೆ. ಈ ಮೂಲಕ ಪಂಚಮಸಾಲಿಗಳ ಹೋರಾಟ, ಪ್ರತಿಭಟನೆಯ ಕಿಚ್ಚು ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಚೇತನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಈ ಸುವರ್ಣಸೌಧದ ಮುತ್ತಿಗೆಗೆ ಯತ್ನ ಎಲ್ಲಿಗೆ ಬಂದು ನಿಂತಿದೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಚೇತನ್. ಖಂಡಿತವಾಗಿಯೂ ಕೂಡ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿರುವಂಥದ್ದು ನೋಡಬಹುದು. ದೃಶ್ಯದಲ್ಲಿ ಈಗಾಗಲೇ ಏನು ಇಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ನಡೆದಂಥ ಪ್ರತಿಭಟನಾಕಾರರನ್ನ ಕಳಿಸುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲ ಪ್ರತಿಭಟನಾಕಾರರನ್ನು ಈಗಾಗಲೇ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೂ ಕೂಡ ಬೂದಿ ಮುಚ್ಚಿದ ಒಂದು ರೀತಿಯಾದ ಕೆಂಡದ ವಾತಾವರಣ ಇಲ್ಲಿ ಇರುವಂಥದ್ದು. ಈಗಾಗಲೇ ಏನು ಪ್ರಮುಖ ಹೋರಾಟಗಾರರಾದಂಥ ಶಾಸಕರಾದಂಥ ಬಸನಗೌಡ ಯತ್ನ, ನಂತರ ಪಂಚಮಸಾಲಿ ಜಯಮೃತ್ಯುಂಜಯ ಸ್ವಾಮೀಜಿ, ಅರವಿಂದ್ ಬೆಲ್ಲದ್ ಸೇರಿದಂತೆ ಪ್ರಮುಖ ನಾಯಕರನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಅದರ ಜೊತೆಗೆ ಏನು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂಥ ಪ್ರತಿಭಟನಾಕಾರರನ್ನು ಕೂಡ ಈಗ ಕಳಿಸುವ ಕೆಲಸವನ್ನ, ಚದುರಿಸುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಪಂಚಮಸಾಲಿ ಹೋರಾಟಗಾರರ ಬೇಡಿಕೆ ಏನು ವೇದಿಕೆಗೆ ಸಿಎಂ ಬಂದು ಭರವಸೆ ನೀಡಬೇಕೆನ್ನುವುದಿತ್ತು. ಆದರೆ ಸಿಎಂ ಅವರು ಕೇವಲ ಮಹದೇವಪ್ಪ ಸೇರಿದಂತೆ ಕೆಲವು 3 ಜನ ಸಚಿವರನ್ನು ಕಳಿಸಿಕೊಟ್ರು. ಈ ಸಂದರ್ಭದಲ್ಲಿ ಏನು ಪಂಚಮಸಾಲಿ ಸ್ವಾಮೀಜಿ ಸಿಎಂ ಅವರೇ ಬರಬೇಕೆಂದು ಹೇಳಿ ಸುವರ್ಣಸೌಧ ಮುತ್ತಿಗೆ ಕರೆ ಕೊಟ್ಟಾಗ ಏನು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಕೀಲರು ಜೊತೆಗೆ ಪ್ರತಿಭಟನಾಕಾರರು ಆಗಮಿಸಿದರು. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾದರೆ ಸುಮಾರು 20ಕ್ಕೂ ಹೆಚ್ಚು ಪ್ರತಿಭಟನಾಕಾರರಿಗೆ ಗಂಭೀರವಾಗಿ ಗಾಯಗಳಾಗಿರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಬೂದಿ ಮುಚ್ಚಿದ ವಾತಾವರಣ ಈಗ ಸದ್ಯ ಸುವರ್ಣಸೌಧದ ಸುತ್ತಲೂ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಏನು ನಾಯಕರಿದ್ದಾರೆ, ನಾಯಕರನ್ನ ವಶಕ್ಕೆ ಪಡೆದ ಪರಿಣಾಮ ಈಗ ಹಂತವಾಗಿ ಏನು ಪ್ರತಿಭಟನಾಕಾರ ಬಂದಿದ್ರು ಅವ್ರನ್ನೆಲ್ಲ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯ ಏನು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಆಗದಂತೆ ಪೊಲೀಸರು ಕ್ರಮ ಕೈಗೊಂಡಿರುವಂತದ್ದು. ಸದ್ಯ ಎಲ್ಲ ಪ್ರತಿಭಟನಾಕಾರರನ್ನ ಕಳಿಸುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಬೆಳಗಾವಿಯಲ್ಲಿ ಪಂಚಮಸಾಲಿಗರು ನಡೆಸ್ತಾ ಇರುವಂತಹ ಹೋರಾಟ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಮತ್ತೊಂದು ಕಡೆ ಪೊಲೀಸರ ಭದ್ರತೆ ಕೂಡ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಬೆಳಗಾವಿಯ ಪ್ರತಿನಿಧಿ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡ ಅನ್ನುವ ಮಾಹಿತಿಯನ್ನ ಚೇತನ್ ಕೊಡ್ತಾ ಇದ್ರು. ನೀವು ಯಾವ ಭಾಗದಲ್ಲಿದ್ದೀರಿ, ಅಲ್ಲಿ ಪರಿಸ್ಥಿತಿ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಹೌದು ಪ್ರೇಮ್, ಇಲ್ಲಿ ಪ್ರಮುಖವಾಗಿ ಏನಂತಾರೆ ಪಂಚಮಸಾಲಿ ನಾಯಕರು ಎಲ್ಲರನ್ನೂ ಕೂಡ ಒಂದು ಬಂಧನಲ್ಲಿಸಲಾಗಿದೆ, ಒಂದಿಷ್ಟು ವಶಕ್ಕೆ ತಗೊಳ್ಳೋದು. ನಾವೀಗ ಬೆಳಗಾವಿಯ APMCಯಲ್ಲಿ ಇರ್ತಕ್ಕಂಥದ್ದು, APS ಇರ್ತಕ್ಕಂಥ ಎಲ್ಲ ನಾಯಕರನ್ನ ಇಲ್ಲಿ ಒಂದಿಷ್ಟು ಏನು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ತಾವು ನೋಡ್ಬೋದು, ಎಲ್ಲ ನಾಯಕರು ಕೂಡ ಇಲ್ಲೇ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಈಗ ಬಂಧನ ಇರಿಸುವಂಥದ್ದು, ಮತ್ತೆ ಮುಂದೆ ಏನ್ ಮಾಡ್ಬೇಕು ಹಾಗೆ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ವಶಕ್ಕೆ ತಗೊಂಡಿದಾರ ಅಥವಾ ಕೇಸ್ ಮಾಡಿದಾರೆ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಆದ್ರೆ ಇದುವರೆಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ ವಶಕ್ಕೆ ತೋರಿದ್ದಾರೆ. ಬಸವರಾಜ ಪಾಟೀಲ್ ಯತ್ನಾಳ್ ಇರ್ಬೋದು, ಅರವಿಂದ್ ಬೆಲ್ಲದ್, ಎಲ್ಲರೂ ಕೂಡ CC ಪಟೇಲ್ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಬಹಳಷ್ಟು ಜನ ಈ ಒಂದು ಇದರಲ್ಲಿ ಪ್ರಮುಖವಾಗಿ ಆಗಿರುವಂಥ. ಜೊತೆಗೆ ಏನಂತಾರೆ ಸ್ವಾಮೀಜಿ ಅವರನ್ನ ಏನು APMC ಪೊಲೀಸ್ ಸ್ಟೇಷನ್ ಆ ಕಡೆ ಇರ್ತಾ ಇದೆ, ಏನೋ ಒಂದು ಇಂಡಾಲ್ ಏನು ಗೆಸ್ಟ್ ಹೌಸ್ ಇದೆ, ಆ ಗೆಸ್ಟ್ ಹೌಸ್ ಅಲ್ಲಿ ಇರಿಸಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇರುವಂಥದ್ದು. ಹೀಗಾಗಿ ಬಹಳಷ್ಟು ದ್ವೇಷಮಯ ವಾತಾವರಣ ಅಂತದ್ದು ಬೂದಿ ಮುಚ್ಚಿದ ಕೆಂಟ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುಂದೆ ಏನಾಗುತ್ತೆ, ನಾವು ಇದುವರೆಗೆ ಕರೆ ಕೊಡ್ತೀವಿ. ಜೊತೆಗೆ ಏನಂತಂದ್ರೆ ಶ್ರೀಗಳನ್ನ ನಾವು ಕೇಳಿದ ನಂತರ ಮುಂದಿನ ನಿರ್ಣಯವನ್ನು ತೆಗೆದು ಕೂಡ ಅದುವರೆಗೆ ಕೂಡ ಯಾವುದನ್ನು ಕೂಡ ಹೇಳೋದಿಲ್ಲ ಹಾಗೆ ಅಂತೇಳಿ CC ಪಟೇಲ್ ನಮಗೆ ತಿಳಿಸಿರುವಂಥದ್ದು. ಹೀಗಾಗಿ ಈ ಮುಂದಿನ ರೂಪರೇಷೆ ಹೇಗಿರುತ್ತೆ, ಯಾವ ತರ ಮುಂದೆ ಏನು ಒಂದು ಪ್ರತಿಭಟನೆ ಹಮ್ಮಿಕೊಳ್ಬೇಕಾ, ಮೌನ ಏನು ಮಾಡ್ಬೇಕಾ, ಎಲ್ಲವನ್ನೂ ಕೂಡ ಶ್ರೀಗಳು ಸರಿ. ಮತ್ತೆ ಕೆಲವೇ ಕ್ಷಣಗಳಿಗೆ ಈ ಶ್ರೀಗಳು ಕೂಡ ಇಲ್ಲಿಗೆ ಬರ್ತಾರಂತ ಹೇಳಾಗ್ತಾ ಇದೆ. ತಾವು ನೋಡ್ಬೋದು ಏನಂತಂದ್ರೆ ಎಲ್ಲರೂ ಕೂಡ ಇಲ್ಲೊಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕು, ಹೇಗೆ ರೂಪರೇಷೆ ಇರುತ್ತೆ, ಪ್ರತಿಭಟನೆ ಏನ್ ಮಾಡ್ಬೇಕಾ, ಅಥವಾ ಮುಂದೆ ಯಾವ ತರ ಈ ಒಂದು ಸಂಘಟನೆಯನ್ನ ತಗೊಂಡು ಹೋಗ್ಬೇಕು, ಮತ್ತೆ ಈ ತರ ಆದ ಮೇಲೆ ಚಳವಳಿ ಯಾವ ತರ ಮುಂದೆ ತಗೊಂಡ್ಬೇಕು ಅವನ್ನ ಎಲ್ಲವನ್ನೂ ಕೂಡ ಈಗ ಏನಂತಾರೆ ಶ್ರೀಗಳ ಬಂದ ನಂತರವಷ್ಟೇ, ಅವ್ರ ಜೊತೆ ಮಾತುಕತೆ ಆದ ನಂತರ ಅಷ್ಟೇ ಮುಂದೆ ಆಗ್ತಾ ಇರುವಂಥದ್ದು ಹೇಳ್ತಾ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.
ಬೆಳಗಾವಿಯಲ್ಲಿ ಇವತ್ತು ಪಂಚಮಸಾಲಿ ಸಮುದಾಯ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇತ್ತು. ಈ ಹೋರಾಟ ಇದ್ದಕ್ಕಿದ್ದ ಹಾಗೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತು. ಇದರ ಪರಿಣಾಮ 20 ಜನ ಪ್ರತಿಭಟನಾಕಾರರಿಗೆ ಗಂಭೀರವಾಗಿ ಗಾಯವಾಗಿದೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಂಚಮಸಾಲಿ ಸಮುದಾಯದ ನಾಯಕರು ಸಭೆಯನ್ನು ಮಾಡ್ತಾ ಇರುವಂಥದ್ದು. ಮುಂದಿನ ಹೋರಾಟ ಹೇಗಿರಬೇಕು, ರಾಜ್ಯ ಸರ್ಕಾರದ ವಿರುದ್ಧ ಹೇಗೆ ಆಕ್ರೋಶವನ್ನು ಹೊರಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಸ್ವತಃ ಬೆಳಗಾವಿ ಜಿಲ್ಲೆಯ SP ಅವರು ಕೂಡ ಫೀಲ್ಡಿಗೆ ಇಳಿದು ಪೊಲೀಸರ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿರುವಂತಹದ್ದು. ಮತ್ತೊಂದು ಕಡೆ ಸುವರ್ಣಸೌಧದ ಬಳಿ ಕ್ಷಣದಿಂದ ಕ್ಷಣಕ್ಕೆ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಆಗಬಾರದು, ಸುವರ್ಣಸೌಧದ ಮುತ್ತಿಗೆಗೆ ಏನು ಪ್ರತಿಭಟನಾ ನಿರತರು ನಿರ್ಧರಿಸಿದ್ದಾರೆ ಅದಕ್ಕೆ ಅವಕಾಶವನ್ನು ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಸರ್ವ ರೀತಿಯಲ್ಲೂ ಕೂಡ ಸಿದ್ಧವಾಗಿರುವಂಥದ್ದು.